ನೀವು ಈ ತರದ ಪ್ರಕರಣಗಳ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಬೆದರಿಕೆ ಹೊಡ್ತಾ ಇದ್ದೀರಿ. ನಾನು ಯಾಕೆ ಬೆದರಿಕೆ ಹೊಡ್ಲಿ? ಇದು ಬೆದರಿಕೆ ಅಲ್ಲ ಬ್ರದರ್, ಡಾಕ್ಯುಮೆಂಟ್ ಹೇಳ್ತಾ ಇದೆ. ಈಗ ನಿಮ್ಮ ಕೇಸ್ಗಳು ಹೊರಗಡೆ ಬರ್ತಾ ಇದೆ, ನಿಮ್ಮ ಕೇಸ್ಗಳ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನೋ. ಬ್ರದರ್, ನನ್ನ ಕೇಸು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಂತೋಷ್ ಹೆಗ್ಡೆ ಅವರು ಕೊಟ್ಟಂಥ 2 ಆ ಲೋಕಾಯುಕ್ತ ವರದಿಯ ಕೇಸ್ಗಳಿತ್ತು. ಒಂದನ್ನು ವಜಾ ಆಗಿದೆ, ಇನ್ನೊಂದು ಉಳ್ಕೊಂಡಿದೆ. 15ರಿಂದ ಪಾಪ ತನಿಖೆ ಮಾಡ್ತಾ 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 ನಿದ್ದೆ ಹೊಡಿತಾವ್ರು, ಏನು ಮಾಡ್ತಾವ್ರು, ಕೋರ್ಟ್ ಮುಂದೆ ಹೋಗಲೇ ಇಲ್ಲ. ಇನ್ನೂ ಮುಗಿದೋಗಿದೆ ತನಿಖೆ, ಇನ್ವೆಸ್ಟಿಗೇಷನ್ ಏನೂ ಉಳಿದಿಲ್ಲ ಅಲ್ಲಿ, ತನಿಖೆ ಮುಗಿದೋಗಿದೆ. ಯಾತಕ್ಕೆ ಇನ್ನೂ ಹಂಗೆ ಜೀವ ಇಟ್ಕೊಂಡಿದ್ದೀರಿ? ಇನ್ನು ಗಂಗೆನಳ್ಳಿದ ನನ್ನ ಪಾತ್ರವೇ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏನಿದೆ, ಇನ್ನೇನಿದೆ ನನ್ನ ಮೇಲೆ ಮಾಡೋಕ್ಕೆ? ನಾನು ಯಾಕೆ ಎದುರಿಸ್ಲಿ ಅವ್ರನ್ನ? ಈಗ 20 ವರ್ಷದಿಂದ ಮಾಡ್ತಾನೆ ಇದ್ದೀನಲ್ಲ. 2013-11ರಲ್ಲೇ ನನ್ನ ಮೇಲೆ ಕೇಸ್ ಹಾಕಿದ್ದದು ಯಡಿಯೂರಪ್ಪನವ್ರ ಕಾಲದೇನೆ. ಇನ್ನು ಅದು ಯಾವುದೋ ನಾನು ಬಿಡದಿ ಜಮೀನು. ಅಯ್ಯೋ ರಾಮ ರಾಮ ರಾಮ. ನಾನು 2011 ಬ್ಯಾಚ್ನ 365 ಜನ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರವಾಗಿ ಅವ್ರ ಪರವಾಗಿ ನಾನು ಹೋರಾಟ ಮಾಡಿದ್ರೆ, ಯಾವುದೋ ಒಂದು ಮೈತ್ರಿ ಅಂತ ಒಂದು ಹೆಣ್ಮಗಳು ಕೇಸ್ ಹಾಕ್ಕೊಂಡು ಎಂಟೈರ್ ಲಿಸ್ಟ್ನೇ ಸ್ಕ್ವಾಶ್ ಮಾಡ್ದಲ್ಲ ಹೆಣ್ಮಗಳಿಗೆ ಒಬ್ಬಳಿಗೋಸ್ಕರ. ಇವತ್ತು ಅದರಲ್ಲೊಬ್ಬ ಆಯ್ಕೆ ಆದಂಥ ಒಬ್ಬ ಕುರುಡ ಕಣ್ಣಿಲ್ಲದೆ ಇರೋನು, ವೆಸ್ಟ್ ಬೆಂಗಾಲ್ IAS ಅಧಿಕಾರಿ ಅವನು, ಅಂಥವ್ರ ಜೀವನ ಎಲ್ಲ ಹಾಳು ಮಾಡಿದ್ರಿ. ಅವ್ರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಯಾರ ಮೈತ್ರಿ ಅವರ ಅಪ್ಪ ರಾಮನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರು, ಅವನೊಂದು ವರದಿ ಕೊಟ್ಟ, ಒಂದು 200 ಪೇಜು. ಏನೋ ಅಲ್ಲೆಲ್ಲ ಕೇತಗನಹಳ್ಳಿಲಿ ಅದೆಂಥದ್ದು ಕೆರೆ ಕಟ್ಟೆ ಸ್ಮಶಾನ ಎಲ್ಲ ನುಂಗಾಕ್ಬಿಟ್ಟವನೇ. ದೇವೇಗೌಡನ ಮಕ್ಕಳು ಅವನು ಬಳಸಿರೋ ಪದ, ಅವನು ಅಧಿಕಾರಿ. ಇದೆಲ್ಲ ಹ್ಯುಮಿಲಿಯೇಷನ್ ಅನುಭವಿಸಿದ್ದೀವಿ. ನಾವು ಆ 365 ಜನ ಮಕ್ಕಳ ಬದುಕಿಗೆ ಧ್ವನಿ ಎತ್ತಿದ್ದಕ್ಕೆ ನನ್ನನ್ನು ಲ್ಯಾಂಡ್ ಗ್ರಾಬರು ಕೇತಗನಹಳ್ಳಿದ ಅಂತ ಹೇಳಿ ಅವನು ಯಾರೋ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡೋನು ಸುಳ್ಳು ವರದಿ ಕೊಟ್ಕೊಂಡು ಅದನ್ನ ಇಟ್ಕೊಂಡು, ಅದು ಯಾರೋ ನಮ್ಮ ಎಂಥ ಸಮಾಜ ಪರಿವರ್ತನಾಕಾರರು, ಇನ್ಯಾವುದು ಕೇಸೇ ಸಿಕ್ಕಿಲ್ಲ ಪಾಪ ಅವರಿಗೆ. ಅದು ಇಟ್ಕೊಂಡು ಕೋರ್ಟ್ಗೆ ಹಾಕ್ಕೊಂಡು, ಅದ್ಯಾವುದೋ ಕೋರ್ಟಲ್ಲಿ ಏನೇನು ನಡೆಸಿದ್ರು. ಅಲ್ಲಿ ಇರೋದೇ ನಂದು 45 ಎಕರೆ ಭೂಮಿ, ಇನ್ನುಳಿದ 100 ಎಕರೆ ಎಲ್ಲಿಂದ ತರೋದು? ಇನ್ನೂ ಬಿಟ್ಟಿಲ್ಲ 40 ವರ್ಷದಿಂದ. ಇದೆಲ್ಲ ಫೇಸ್ ಮಾಡ್ತಾನೆ ಇದ್ದೀನಿ. ಯಾವುದಕ್ಕೂ ನಾನು ಧ್ವನಿನ ಅಡಗ್ಸೋಕ್ಕಾಗಲ್ಲ. ಇವರು ಪಾಪ ಈಗ ಮತ್ತೀಗ ತಗೊಂಡು ಹೊರಟವ್ರೆ ಅದನ್ನೇ ಮತ್ತೆ ಇನ್ನೊಂದು ರೌಂಡು. ರಾಮಕೃಷ್ಣ ಹೆಗಡೆ ಕಾಲದಿಂದ ನಡೀತಾ ಇದೆ ಇವೆಲ್ಲ 40 ವರ್ಷದಿಂದ. ನಾನು ಇರೋದು ಈ ಜನಪ್ರತಿನಿಧಿಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳಾಗಿದ್ದಾಗ ಎತ್ತಿಡಲಿಕ್ಕೆ ನಾನು ಮಾಡ್ತೀನಿ. ಅದನ್ನು ಬೇರೆ ಥರ ಅಪಾರ್ಥ ಮಾಡ್ಕೊಂಡ್ರೆ ನಾವೇನು ಮಾಡೋಕ್ಕಾಗತ್ತೆ? ನನ್ನ ಮೇಲೂ ಹಾಕೊಂಡವ್ರೆ 4-5 ಕೇಸ್ಗಳಿತ್ತು. ನಾನು ಅದನ್ನು ಬೇರೆ ಥರ ಅಪಮಾರ್ಗದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋಕೆ ಹೋಗಿದ್ದೀನ? ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ, ಒಬ್ಬ ವ್ಯಕ್ತಿಗೆ, ನಾಡಿನಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗೆ ಏನು ರಕ್ಷಣೆಗೆ ಇರ್ತಕ್ಕಂಥ ಒಂದು ಸಂಸ್ಥೆಗಳಿದೆ, ಅದರ ಮುಂದೆ ಇಟ್ಕೊಂಡಿದೆ, ನಡೀತಾ ಇದೆ. ಸರ್, ಈಗ CM ಪತ್ನಿ ತಮ್ಮ ಸೈಟ್